ಗುರುಗಳು ಅಂತ ಬರ್ತಾರೆ, ಅವರು ಆಶೀರ್ವಾದ ಖಂಡಿತ ಇದ್ರೆ ಮಾಡಕ್ ಹೇಳ್ಕೊಳಕ್ಕಾಗಲ್ಲ. ದೇವನು ಆ ಭಿಕ್ಷುಕ್ ಭಿಕ್ಷುಕರು ಮಾಡ್ದಾಕಿ ಏನಾದ್ರೂ ಮಾತಾಡಿದ್ನ ಆಕಿ ಕೆಟ್ಟವಳು ಅಂತಕೊಂಡು ಅನ್ನ ಅದು ರಾಮನ ಅವತಾರದ ಸ್ಪೆಷಲ್. ಹೌದಾ? ಸರಿ, ರಾಮ ಬಂದ ತಕ್ಷಣ ವನವಾಸ ಮುಗಿಸ್ಕೊಂಡು ಬಂದ ತಕ್ಷಣ ಭೇಟಿಯಾಗಿದ್ದಾರನ್ನ ಡೈರೆಕ್ಟ್ ಕೈಕೇನೋ ಭೇಟಾಗ್ತಾನೆ. ಹೌದಾ? ಅವಾಗ ಆಕಿ ಕೇಳ್ತಾಳ, ಕ್ಷಮಾ ಕೇಳ್ತಾಳ, ಅಪ್ಪ ನಾನು ನಿನ್ನ ಕಳಿಸ್ಬಿಟ್ಟೆ ಅಂದ್ರೆ, ಅಮ್ಮ ನಿಂದು ಏನೂ ಇಲ್ಲ ಇದ್ರೊಳಗೆ, ನಿನ್ನ ಪಾತ್ರನೇ ಇಲ್ಲ, ನಾನು ಹೋಗಿ ಬಂದೀನಿ ಆನಂದ, ನಿನ್ನ ಆಜ್ಞಾ ನಮ್ಮ ತಪ್ಪಿದ್ರು ಆಜ್ಞಾ ಪಾಲಿಸೇನೆ ಅಷ್ಟೇ, ಏನೂ ಇಲ್ಲ, ಅದಕ್ಕೆ ನಾನೇ ಕಾರಣ ಅಂತ ಹಾಕಿದ್ದು ತಲೆ ಒಳಗೆ ಹೆಂಗಿತ್ತು, ನಾನೇ ಎಲ್ಲದಕ್ಕೂ ಕಾರಣ ಇದ್ದೀನಿ, ಅದಕ್ಕಾಗಿ ನಾನು ನೀ ಅದಕ್ಕೆ ದಯವಿಟ್ಟು ನಾನು ಕ್ಷಮಾ ಮಾಡು ಅಂದಾಗ, ತಾಯಿ ನಿಂದು ಏನಿಲ್ಲ, ನನ್ನ ಕ್ಷಮಾ ಮಾಡು, ನಾ ಏನಾದರೂ ನಿನ್ನ ತಪ್ಪಂತ ಅಂದ್ಕೊಂಡಿದ್ರೆ ನಾನು ನಿನಗೆ ಏನಾದರೂ ದಯವಿಟ್ಟು ನನ್ನ ಕ್ಷಮಾ ಮಾಡು ಅಂತ ತಿಳ್ಕೊಂಡು ದೇವಿದ್ದನ್ನು ಪ್ರಣಾಮ ಮಾಡ್ತಾನೆ. ಹಂಗಾರೆ ನೀ ನನ್ನ ಬಗ್ಗೆ ಏನೂ ಅಂದ್ಕೊಂಡಿಲ್ಲ, ಏನೂ ಅಂದ್ಕೊಂಡಿಲ್ಲ, ಒಂದು ಕ್ಷಣನೂ ಅಂದ್ಕೊಂಡಿಲ್ಲ, ಏನೂ ಅಂದ್ಕೊಂಡು, ಹಂಗಾದ್ರೆ ನನಗೊಂದು ಮಾತು ಕೊಡು, ಏನು ಮುಂದಿನ ಜನ್ಮಕ್ಕೆ ನೀ ನನ್ನ ಮಗನಾಗಿ ಹುಟ್ಟಿ, ನೀ ನನ್ನ ಮಗನಾಗಿ ಹುಟ್ಟಿ ನನಗೆ ಅಂದರೆ ನನಗೆ ತೃಪ್ತಿ ಅದು, ನನ್ನ ಮಗನಾಗಿ ಹುಟ್ಟಿ ಅಂತ ಕೇಳಿದಾಗ ತಥಾಸ್ತು ಅಂದಾನೆ. ಅದೇ ರೀತಿ ಒಳಗೆ ಕೃಷ್ಣಾವತಾರದೊಳಗೆ ಏನಾಯ್ತು ಅಂದ್ರೆ, ದೇವಕಿ ಆ ಕೈಕಾಲಿನ ಮುಂದೆ ದೇವಕಿ ಆಗಿದ್ದು, ದೇವಕಿ ಗರ್ಭದಿಂದ ಏನು ಮಾಡಿದ, ಹುಟ್ಟಿದ ಅಷ್ಟೇ. ಇದು ಒಂದು ಸ್ಪಷ್ಟನಾ? ಇಲ್ಲಿ ಮುಗಿಲಿಲ್ಲ ಮತ್ತೆ. ಅವಾಗ ಅಲ್ಲೂ ಸಹಿತ ಅಲ್ಲಿ ಬರೀ ದೇವಕಿ ಗರ್ಭದ ಅವತಾರ ಮಾಡಿದ ಆದಮೇಲೆ ಅವಾಗ ಹೇಳ್ತಾಳ, ನೀನು 9 ತಿಂಗಳು ಇಟ್ಕೊಂಡು ಬರೋದೇನಿಲ್ಲ, ನನ್ನ ಎದುರಿಗೆ ನಮ್ಮ ಅಣ್ಣ 8-7 ಮಕ್ಕಳನ್ನ ಕೊಂದ, ನಾ ಏನ್ರ ಅನ್ಯ, ನೀನೇ ಹುಟ್ಟು ತಿಳ್ಕೊಂಡು ಕಾಯ್ಲಿಕ್ಕತ್ತೇನಿ, ಮತ್ತು ಈಗ ಹೋಗ್ತೇನೆ ಇದಕ್ಕೆ ಋಣ ತೀರ್ಸ್ಲಿಕ್ಕೆ ಆಗೋದು ನಂತರ ತಾಯಿ ಋಣ, ನನ್ನ ಋಣ ಹೆಂಗೆ ತೀರಿಸ್ತೀನಿ, ನನ್ನ ಋಣ ತೀರ್ಸ್ಲಿಕ್ಕೆ ನೀವು ಹೊಟ್ಟು ಹೊಳ್ಳಿ ಬರಲೇಬೇಕು, ನಾನು ನಿನ್ನ ಬಾಲ್ಯದಲ್ಲಿ ನೋಡಬೇಕು ಅಂದಾಗ ಅವಾಗ ಒಂದು ಮಾತು ಹೇಳ್ತೀನಿ ನಾನು, ಹೌದು ತಾಯಿ, ನಾನು ಹಿಂದೆ ಈ ಬ್ರಾಹ್ಮಣ 2 ಸಲ ಅವತಾರ ಮಾಡಿದೆ, ಕೃಷ್ಣಾವತಾರದಾಗ ಹೇಳಿಕತ್ತ, ಹಿಂದೆ ಪರಶುರಾಮನಾದೆ, ವಾಮನ ಆಗಿದ್ದೆ, ಆದರೆ ವೈದಿಕ ಧರ್ಮವನ್ನು ಪಾಲನೆ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ನಾನು ಮುಂದಿನ ಕಲಿಯುಗದ ಪ್ರಥಮ ಚರಣದೊಳಗೆ ಮತ್ತೆ ಅವತಾರ ಮಾಡ್ತೀನಿ, ಅದು ಬ್ರಾಹ್ಮಣನಾಗಿ ಅವತಾರ ಮಾಡಿ, ವೈದಿಕ ಬ್ರಾಹ್ಮಣ ಅವತಾರ ಮಾಡಿ ವೈದಿಕ ಕರ್ಮವನ್ನು ಆಚರಣೆ ಮಾಡ್ತೇನೆ, ನಿನ್ನ ಋಣ ತೀರಿಸ್ತೇನೆ ಅಂದ್ಕೊಂಡು ಅದನ್ನು ಮಾತುಕಟ್ಟ ಪ್ರಕಾರನ ಅದೇ ಕಲಿಯುಗದ ಪ್ರಥಮ ಚರಣದೊಳಗೆ ಅದೇ ದೇವಕಿನೇ, ಅದೇ ವಸುದೇವ ದೇವಕರೇ ಇಲ್ಲಿ ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮಿಯಾಗಿ ಅವತಾರ ಮಾಡ್ತಾರೆ. ಅವರ ಹೊಟ್ಟಿನ ಹುಟ್ಟಿ ಬಂದಂಥವ್ರು ಚಿದಂಬರ ಮಾಡ್ತಾರೆ. ಇದು ಕೃಷ್ಣಾವತಾರದ ನೇರ ವಿಚಾರ, ಸರಿನಾ? ಇನ್ನು ಇವ್ರು ರಾಜಾರಾಮ್ ಮಹಾರಾಜರು ಯಾರು? ರಾಜಾರಾಮ್ ಮಹಾರಾಜರು ಇವ್ರು ನಿಜವಾಗಿ ನೋಡಿದ್ರೆ ರಚಿಬೋದು, ಬಾಬಳನವ್ರು ಇದ್ದಂಥವ್ರು. ಇವ್ರು ಏನಂತಂದ್ರೆ, ಇವರು ಭಗವಂತನ ಕೃಷ್ಣನಿಗೆ ಪಾಂಡುರಂಗನ ಆ ಕಡೆ ಆ ಪರಂಪರೆ ಇದ್ದಂಥವ್ರು. ಆ ಕೃಷ್ಣನ ಪಾಂಡುರಂಗ ಅಂದ್ರೆ ಕೃಷ್ಣನೇ ಪಾಂಡುರಂಗ ಮತ್ತು ಬೇರೆ ಯಾರು, ಅವನು ನೋಡಬೇಕು ಅಂತಕೊಂಡು ಇವರು ಕಾಯ್ತಿದ್ದಾಗ ಕೊನೆಗೆ ಅವನು ಮಿಲ್ಟ್ರಿ ಒಳಗೆ ಇರ್ತಾನೆ. ಅವ್ರ ತಾಯಿ ದೇಹಾಂತ ಆಗ್ತದೆ ಮುಂದೆ 31ನೇ ವರ್ಷ. ಅವಾಗ ಮಹಾಸ್ವಾಮಿ ಹೆಂಗೆ ಹುಡುಕ್ಬೇಕು ಏನಿದ್ದಾನೆ ಭಗವಂತರು ಕೃಷ್ಣನ ಹುಡುಕ್ಬೇಕು ಅಂದಾಗ ಅಲ್ಲೊಬ್ಬ ಕೃಷ್ಣ ಭಟ್ರು ಅಂತ ಬಂದು ಆ ಕೃಷ್ಣನೇ ಈ ಚಿದಂಬರನಾಗಿ ಅವತಾರ ಮಾಡಂತ ಕರ್ನಾಟಕದೊಳಗೆ ಇದ್ದಾನ ಅಂತಂದಾಗ ಕುಸಂಗಾಬಾದ್ ನಾಗ್ಪುರ ಹತ್ರ ಅಲ್ಲಿಂದ ರಾಜೀನಾಮೆ ಕೊಟ್ಟು ಮಹಾಸ್ವಾಮಿ ದರ್ಶನಕ್ಕಾಗಿ ಬರ್ತಾರೆ. ಇದಕ್ಕೆ ಕೃಷ್ಣ ನೋಡ್ಬೇಕಂತ ಕೊನೆಗೆ ಇಲ್ಲಿ ಬಂದು ಯಾವಾಗ ಕುಂದಗೋಳನ್ನು ಅಂತ ಊರಿದ್ರು ಮಹಾಸ್ವಾಮಿ ಇರ್ತಾರೆ. ಅವಾಗ ಬಂದು ಯಾವಾಗ ಮಹಾಸ್ವಾಮಿ ದರ್ಶನ ಆಗಿ ಸ್ವಾಮಿ ಅವನ ತಲೆ ಮ್ಯಾಗ ಕೈ ಇಡ್ತಾರೆ, ಮಧ್ಯರಾತ್ರಿ ಬಾ ಅಂತ ಕರೆದು ತಲೆ ಮ್ಯಾಗ ಕೈ ಇಡ್ತಾರೆ. ಇಟ್ಟ ತಕ್ಷಣ ಅವಂಗೆ ಜನ್ಮ ನೆನಪಾಗ್ತದೆ. ಹೇಳ್ತಾರೆ, ನೀ ಯಾರಂತ ಗೊತ್ತಾಯ್ತು, ನಾ ಯಾರಂತೂ ಗೊತ್ತಾತಂದ್ರು. ನೀ ನರಸಿಂಹ ಇದ್ದಲ್ಲ ಅವಾಗ ಪ್ರಹ್ಲಾದ ಆದವ ನಾನೇ, ನೀ ರಾಮ ಆದಾಗ ನಾನು ಅಂಗದಾಗಿದ್ದೆ, ಕೃಷ್ಣ ಆದಾಗ ನಾವು ಉದ್ಧವಾಗಿದ್ದೆ, ಈಗ ನೀ ಚಿದಂಬರ ರಾಜರು, ನಾನು ನಿಮ್ಮ ಜನ್ಮದಿಂದ ಇದ್ದೇನೆ. ಹಂಗೆ ವಿಶೇಷ ಪರಂಪರೆ ಇರುವಂಥದ್ದು ನಮ್ಮ ಕರ್ನಾಟಕದೊಳಗೆ, ವಿಶೇಷ ಗುರುವಸನೊಳಗೆ ರಾಜಾರಾಮನ ಕೆಲವು ಕಾಲಲ್ಲೇ ಉಳ್ಕೊಂಡು ಅಭಂಗಗಳಂತ ಬರೀತಿದ್ದರು. ಅಭಂಗ ಅನ್ನೋ ಗೊತ್ತಾಗ್ತದೆ. ಅಲ್ಲೇ ಎಂದು ನಾಮದೇವ್ ಮಹಾರಾಜರು ಆಗಿದ್ದಾಗ ಅವರು ಒಂದು 100 ಕೋಟಿ ಅಭಂಗ ಬರೀತೀನಿ ಶಪಥ ಮಾಡಿದ್ದಾರೆ. 100 ಕೋಟಿ ಅವರು ಆ ಜನ್ಮ ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಮತ್ತೆ ತುಕಾರಾಮ್ ಮಾಡಿದ್ರು ಅವತಾರ ಮಾಡಿದರು, ಅವಾಗೂ ಪೂರ್ತಿ ಮಾಡಲಿಕ್ಕೆ ಆಗಲಿಲ್ಲ. ಮುಂದೆ ಅವರು ದೇಹ ಬಿಟ್ಟು 160 ವರ್ಷ ಆದಮೇಲೆ ಅದೇ ಪಾಲ್ಗುಣ ಮಧ್ಯೆ ದ್ವಿತೀಯ ದಿನ ಅವರು ವೈಕುಂಠಕ್ಕೆ ಹೋದರು.
ಅದೇ 160 ವರ್ಷ ಆದಮೇಲೆ ಅದೇ ಪಾಲ್ಗೊಳ್ಳ ಮಧ್ವ ಜೊತೆಗೆ ಇವರು ಅವತಾರ ಮಾಡ್ತಾರೆ. ಯಾರು ರಾಜ ಅವತ್ತು ಅವತಾರ ಮಾಡಿ ಆ ಒಂದೊಂದು ಏನು ರೋಗಿಗಳು ಬಾಕಿ ಪೂರ್ತಿ ಅದು ಮಾಡಿರ್ತಾನೆ ಜನನೇ ಇವತ್ತಿನ ರಾಜಾರಾಮ ಅಲ್ಲಿ ಭಜನೆ ಭಜನೆ ಆನಂದವಾಗಿರ್ತದೆ. ವರ್ಷವಾಗಿ 2 ಕಾರ್ಯಕ್ರಮ ಮಾಡ್ತಾರೆ. ಒಂದು ಚಿದಂಬರ ಜಯಂತಿ ದೊಡ್ಡ ಪ್ರಮಾಣ ಆಗ್ತದೆ. ಈ ಟೈಮ್ದೊಳಗೆ ಜ್ಞಾನೇಶ್ವರಿ ಕಾಲನಾಮ ಮಾಡ್ತೀವಿ. 10 ದಿನ ಕಾರ್ಯಕ್ರಮ ಆಗ್ತದೆ. ಈ ಟೈಮ್ ಅಷ್ಟೇ 2000 ಈ ಸಲ ಒಂದು ಸಂಪೂರ್ಣ ಕಾರ್ಯಕ್ರಮ. ನಾವು ಈ ಸಮಯಕ್ಕೆ ಎಲ್ಲರಿಗೂ ನಮ್ಮ ಪದ್ಧತಿ ಹೆಂಗಪ್ಪ ಅಂತಂದರೆ ನಾವೆಲ್ಲ ಆ ಪರಂಪರೆ ಇರೋದ್ರಿಂದ ನಾವು ಡೈರೆಕ್ಟ್ ನಾವೇ ಈ ದುಡ್ಡು ಕೊಟ್ಬಿಟ್ಟು ಸಿಕ್ಕಿರ್ತೀವಿ. ಆದ್ರೆ ಹಂಗಿಲ್ಲ. ನಮ್ಮ ಗುರುಗಳ ಆಜ್ಞೆ ಹೆಂಗದಪ್ಪ ಅಂದ್ರೆ ಮನೆಗೆ ಹೋಗಿ ಭಿಕ್ಷಾ ಬೇಡಬೇಕು ಅಂತ ನಾವು ಹೇಳ್ತಿರ್ತೇವೆ. ಕ್ಲಾಸ್ 1 ಭಿಕ್ಷಕರು ಇದ್ದಂಗೆ ನಾವು ಒಳಗೆ ಬಂದು ವಿಶೇಷ ಭಿಕ್ಷೆ ಇಸ್ಕೊಂಡು ಹೋಗ್ತೀವಿ. ಹುಡುಗ ಹೊರಗೆ ಭಿಕ್ಷಕರು ಹೋಗ್ತಾರೆ. ನಾವು ಒಳಗೆ ಬಂದು ನಮಗೆ ಒಂದೊಂದು ಇಷ್ಟೇ ಅಕ್ಕಿ ಹಾಕ್ಸ್ಕೊಂಡು ಆ ಜೋಡಿಗಳು ಹಾಕ್ಕೊಂಡು ಹೋಗೋದಂದ್ರೆ ಅದು ನಮ್ಮಲ್ಲಿ ಅದಕ್ಕೆ ಮಧುಕರು ವೃತ್ತಿ ಅಂತಾರೆ. ಭಾರಿ ಅದ್ಭುತವಾಗಿರುವಂಥದ್ದು. ಯಾಕಂದರೆ ಇದನ್ನು ಮತ್ತು ನೀವು ಹಾಕ್ಬೇಕಾದ್ರೆ ಸುಮ್ಮನೆ ಹಾಕಂಗಿಲ್ಲ. ಈಗ ನಿಮ್ಮ ಮನೆ ಒಂದು ಋಣ ಇಂತ ಇಲ್ಲಿಗಿದ್ದ ಬರ್ತೇವೆ. ಏನೋ ಜನ್ಮದ ಇರ್ತದೆ. ಬಂದರೆ ನಿಂತ್ಕೊಂಡಿದ್ದು ಅಕ್ಕಿ ಹಾಕ್ಕೊಂಡು ಹೋದ್ಮೇಲೆ ಅಲ್ಲೆಲ್ಲರಿಗೂ ಅನ್ನ ಪ್ರಸಾದ ಮಾಡುವಂಥ ಒಂದು ಪರಿಪಾಠ. ಮತ್ತು ಇಲ್ಲಿ ಹಾಕೋ ಮುಂದೆ ಜೋಳಿಗೆ ಹಿಡ್ಕೊಂಡು ಬಂದು ಮನೆಗೆ ಬಂದ್ರಪ್ಪ ಸುಮ್ಮನೆ ಹಾಕ್ತೀವಿ ಅಂದ್ರೆ ನಾವು ಸುಮ್ಮನೆ ಹಾಕ್ಬಿಡ್ತೀವಿ. ಹಾಕ್ತೀವ ಏನೋ ಇರ್ತಾವಲ್ಲ ಒಂದು ಆಗ್ಬೇಕಾಯ್ತು, ಶಿಸಂಬರ ಭಗವಂತ ಅದೊಂದು ಆಗ್ಬೇಕಾಯ್ತು, ಹಾಂ ಇದೊಂದು ಆಗಲಿ ಅದಾಗಲಿ ಹಿಂಗೆ ಆಸೆಗಳು ಇರ್ತಾವಲ್ಲ. ಆಸೆ ಅನ್ನೋದು ಗಂಟು ಅದ್ರ ಜೋಡಿ ಬಿದ್ದಿರ್ತಾವೆ. ಕರ್ಮದ ಗಂಟುಗಳು ಅವು ಸಹಿತ ಹಸಿ ಹೋಳಿಗೆ ಒಳಗೆ ಸುಮ್ಮನೆ ಜೋಳಿಗಳು ಹಾಕ್ಕೊಂಡು ಒಂದು ಪಾದಕ್ಕಿಟ್ಟು ಅಲ್ಲಿ ಈಗ ಬರೋ ಮುಂದೆ ಒಂದು ಆರತಿ ಮಾಡಿ ತೊಗೊಂಬಂದಿರ್ತೀವಿ. ಅಲ್ಲಿಟ್ಟು ಹೊಳ್ಳಿ ಅಲ್ಲಿಟ್ಟು ಮತ್ತು ಮಂಗಳಾರತಿ ಮಾಡಿ ಕೈ ಬಿಟ್ಬಿಡ್ತೀವಿ. ನಾವು ಅಲ್ಲಿ ಪೋಸ್ಟ್ಮನ್ ಕೆಲಸ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಹಾಕ್ತೇನೆ ರೀ. ಹೊಳ್ಳಿ ಏನು ನಿಮ್ಮ ಅರ್ಜಿ ಏನಿದ್ದು ಅಲ್ಲಿ ಒಂದು ಪದಕ್ಕೆ ಹಾಕ್ತೇನೆ. ಅದು ನಿಮಗೆ ಅವ್ನಿಗೆ ಹೆಂಗೆ ಚಲೋ ರಿಲೇಷನ್ ನಿಮಗೆ ಅವ್ನು ಬಿಟ್ಟಿದ್ದು ನಮ್ಗೆ ಗೊತ್ತಾಗೋಲ್ಲ. ನಿಮಗೆ ಹೆಂಗೆ ಇತ್ತು ಅವ್ನು ಪೂರ್ತಿ ಮಾಡ್ಕೋತಾನೆ. ಹಂಗೆ ಪೂರ್ತಿ ಮಾಡಿದಂದ್ರೆ ಮುಗಿಸರ್ ಬರ್ರಿ ಅಂತ ಕರಿತೀರಿ. ಇಲ್ಲಾಂದ್ರೆ ಬೇಡ ಅಂತೀರಿ. ಏನು ಮಾಡಿರ್ತೀವಿ ನಾವು ಜೈ ಇದು ನಮ್ಮಲ್ಲಿ ವಾರಕರಿ ಸಂಪ್ರದಾಯ. ಭಾಳ ಆನಂದ ಆಗ್ತದೆ. ಅಲ್ಲಿಂದ ಇಲ್ಲಿ ಕರಿಲಿಕ್ಕೆ ಬಂದೇವಿ. ಬರ್ರಿ ಆಶೀರ್ವಾದ ತಗೊಳ್ರಿ. ಮುಕ್ತ ಮಾಡೇ ಮಾಡ್ದಂತ ಅವನ ಶಪಥ ಇರ್ತದ. ಗುರು ಅಲ್ಲ, ಗುರು ಒಮ್ಮೆ ನಿರ್ಣಯ ಮಾಡಿದ್ರೆ ಮುಗೀತ. ಈಗ ನೀವು ಹೇಳಿದ್ರಲ್ಲ ಇದು ನನ್ನ ಕೂಸು ಅಂದ್ರೆ ನನ್ನ ಮಗಳು ಅಂದರು. ಹೌದಾ? ಇದು ನನ್ನ ದತ್ತು ಪುತ್ರಿ ಅಂದರು. ಕೆಲಸ ಮುಗೀತು. 7 ಜನ್ಮ. ಇದೋ ಜನ್ಮನ ಮುಕ್ತ ಆಗ್ಬೋದು. ಒಟ್ಟು ನೀನು 7 ಜನ್ಮದಾಗ ನೀನು ಎಲ್ಲರೂ ಹುಟ್ಟಿರಿ ನೀನು ಮುಕ್ತ ಮಾಡೋದು ಅವ್ನ ಗುರಿ ಅದ. ಮುಕ್ತ ಮಾಡೇ ಮಾಡ್ತಾನೆ. ಇನ್ನೊಂದು ಆಕಾರದಾಗಿರಲಿ ನಿರಾಕಾರದಾಗಿರಲಿ ಯಾವುದೋ ರೂಪದಾಗ ಬಂದು ನೀನು ಮುಕ್ತ ಮಾಡೋದು ಗುರುನಾಥನ ಗುರಿ, ಒಬ್ಬ ಸದ್ಗುರುನ ಗುರಿ ಇರ್ತಾನೆ. ಹೌದಲ್ಲ ಮಾಡಿ ಸರಿ ಹೌದಲ್ರಿ? ಹೇಳ್ಬೇಕು ನೀವು ಏನ್ರ ಸಚಿ ಇವತ್ತು ಸೌಟಕ ಸೌಟಕ ಸಚಿ ಖರೆ ಭಾಳ ಅದ ಕೆಟ್ಟ ಏನಾಗಿದೆ ಏನು ಯಾಕೆ ನೀವು ಬರ್ಬೇಕು. ಊಟ ಮಾಡ್ಬೇಕ ಹಸು ಇರ್ತಾವ ಬರ್ರಿ ಊಟ ಮಾಡ್ರಿ. ಪಾದಕ್ಕೆ ಬಿಡ್ರಿ. ಪಾದಕ್ಕೂ ಭಾಳ ಬೆಳಿಗ್ಗೆ ಬಿಡ್ದು ನಾವ ಎಷ್ಟು ವರ್ಷ ಸಂಪಲ್ ನಡಿ ಅಷ್ಟ ಮಾಡ್ತಾನೆ. ಗುರುನು ಬಾಯಿ ಕೆಟ್ಟದ ನಾವ. ಗುರು ನಿಮ್ಗಿಂತ ಡೇಂಜರ್. ನೀವು ನಾಟಕ ಕಂಪನಿ ಅಂದ್ರೆ ನಿಮ್ಮ ಊಟ ಹಾಕಿದ ಆಗಿರ್ತಾನೆ. ನಿಮ್ಗಿಂತ ಜಾಸ್ತಿ ನಾಟಕ ಮಾಡ್ತಾನು. ಹುಚ್ಚು ವಿಚಾರ ಭಾಳ ಪರೀಕ್ಷೆ ಭಾಳ ಸರಳ. ಒಂದು ಗುರು ಸುಲಭ ಇದ್ದಾನ, ಕಠಿಣ ಇಲ್ಲ ಗುರು. ಎಂತ ಹುಚ್ಚು ಒಳಗಡೆ ಬೆಣ್ಣೆ ಮೇಲ್ಗಡೆ ಕಲ್ಲು ಕಲ್ಲಂದ್ರೆ ಆದ್ರೆ ಗುರು ಅಂದ ಕಡೆ ಅದೇ ಹೇಳ್ತಾನೆ ಅವನು. ಈಗ ಗುರುಗಳು ಬಂದಿಂದ ಕೆಡುತ್ತಾರೆ ಯಾರು? ಇಲ್ಲ. ನೀವು ಬಂದಿಂದ ಮುಕ್ತ ಮಾಡ್ಲಿಕ್ಕೋ ಬಂಧನ ಬಿಡಿಸ್ಲಿಕ್ಕೆ? ನಾವು ಬಂಧನದಿಂದ ನಾವು ಮುಕ್ತರಾಗಿ ನಂತರ ಉಳಿದದನ್ನ ಇದು ಮಾಡೋದು. ಹೌದಲ್ರಿ? ಮುಕ್ತ ಮಾಡ್ಲಿಕ್ಕೆ ಬಂದಿರ ಅಂದ್ರೆ ಗುರಿ ಏನೋ ಬಂದಿರೋದೇ ಮುಕ್ತ ಮಾಡ್ಲಿಕ್ಕೆ. ಹೌದಾ? ಮತ್ತೆ ನೀವು ಬಂಧನಕ್ಕೆ ಬಿಡಿಸೋದಾದ್ರೆ ಗುರುಗಳು ಹೆಂಗಾದ್ರು ಇಲ್ಲ ಹೇಳಿ ಬಿಡ್ತಿದ್ ಗೊತ್ತದು. ಈಗ ಬಂಧನಕ್ಕೆ ಕೆಡುವ ಗುರುಗಳು ಮಾಡಿದ್ರೆ ಸುಳ್ಳಪ್ಪ, ಸುಳ್ಳು ನಾಟಕ ಕಂಪ್ನಿ. ಇದಕ್ಕೆ ಬಂದಾಗ ಬಂಧನ ಎಲ್ಲ ಕಿತ್ತು ಛಿದ್ರವಾಗಿ ಹೋಗುತ್ತೆ. ಈಗ ನಿಮ್ಗೆ ಭಾಳ ಗುರುನ್ ಬೆಟ್ಟ ಆಮೇಲೆ ಹೇಳುದು ನೀವು ಬೆಟ್ಟ ಆದ್ರಲ್ರಿ ಬೆಟ್ಟ ಆದ ತಕ್ಷಣ ನನ್ ಕೆಲಸ ಆಗ್ಬಿಡುತ್ತೆ ಅನ್ನೋದು. ಕೆಲಸ ಆತಂದ್ರೆ ಗುರುಗಳು ಅದಲ್ರು ನಿಮ್ ಪ್ರಾರಬ್ಧದು. ಗುರುಗಳು ಬೆಟ್ಟ ನಿಮಗೆ ಎಷ್ಟು ಮಜಾ ಗೊತ್ತನ್ರಿ. ಭಗವಂತ ಇಷ್ಟು ಸೂಕ್ಷ್ಮದಲ್ಲ. ಇವರು ದ್ರೌಪದಿ ಹೋಗಿ ಕೃಷ್ಣ ನೀ ಎಂತ ಭಾಗ್ಯವ, ನಾನು ಎಂತ ಭಾಗ್ಯವಂತಿ, ನೀನಂತ ಭಗವಂತ ಸಿಕ್ಕಿ ನಿನ್ನ ಕೃಪೆಯಿಂದ ನನಗೆ ಏನಪ್ಪ ನನ್ನ ಮಾನ ಉಳಿಸಿದೆ ಅಂತ ತಿಳ್ಕೊಂಡು ಹೇಳಿದ ಕೂಳೆ ನಾನೇ ಇಲ್ಲೇ ಮಾನ ತಾಯಿ ನೀ ಮಾಡಿದ ಪುಣ್ಯ ನಿನ್ನ ನಾ ಏನು ಮಾಡೇನೋ ಮರೆ ಅಂದ. ಅವತ್ತ ದುರ್ವಾಸನಿಗೆ ಕೊಡ್ಲಿಲ್ಲ ನೀನು.
ಅದು ಸಣ್ಣಕದ ಕೊಟ್ಟಿಲ್ಲ ಮತ್ತೆ ಅವಾಗ ಹೇಳಿದ್ರು ಅವ್ರು ಏನು ಹೇಳಿದ್ರು ಅನಂತ ಕೋಟಿ ಕೋಟಿ ಗಳಿಗಳಾಗಿ ನಿನಗೊಂದು ಮಾನ ರಕ್ಷಣೆ ಮಾಡ್ತಂತ ಹೇಳಿದ್ರು ಅದು ಮಾಡಿ ನೀನು ಮಾಡಿದ ಪುಣ್ಯ ಗುರು ಮಾಡೋದು ಕೆಲಸ ಹೆಂಗಂದ್ರೆ ನಿನ್ನ ಕಡೆ ಇಂಥ ಒಳ್ಳೆ ಒಳ್ಳೆ ಕೆಲಸ ಮಾಡಿಸ್ತಾನೆ ಏನು ಅದನ್ನು ಕೊಡಿಸ್ತಾನೆ ಇದನ್ನು ಮಾಡಿ ಹೆಂಗೆ ಮಾಡು ಹೋಗಿ ಹೇಳಿದ್ರು ಸಕ್ಕರೆ ಡಾಲು ಅಂದ್ರೆ ಸಕ್ಕರೆ ಹಾಕಿದ ಮೇಲೆ ಸಕ್ಕರೆ ಜೋಡಿ ಇರಿ ಬರ್ತಾವಲ್ಲಿ ಹೌದಾ ಇರಿವಿ ಬಂದ್ರೆ ಇರಿವಿಗಳು ಆಟೋಮೆಟಿಕ್ ಅದು ತಂದೆ ಆಗಿರ್ತಕ್ಕಂಥ ಒಂದು ಅಲ್ಲಿ ಶಕ್ತಿ ಅದು ಜೀವಿಗಳು ಚಲೋ ಆಗ್ತದಲ್ಲೇ ಜೀವಿಗಳು ಉಗಮ ಆಗ್ತದಲ್ಲೇ ಉಗಮ ಆತಂದ್ರೆ ಉಗಮ ಆಗ್ತದ್ರೆ ಅಲ್ಲೇನೋ ಆ ಜೀವಿಗಳು ಬೇರೆ ಯಾರು ಅಲ್ಲ ಅವು ಸಾಕ್ಷಾತ್ ಅವೇ ಬಂದಿರ್ತಾವೆ ಯಾರು ಅವರಿಂದ ಅದೇ ಬಳಗ ಬಂದಿರ್ತದೆ ಎಲ್ಲ ಪೀರ್ ಪೈಗಂಬರು ಒಟ್ಟರು ಬಂದು ಅದ್ರಾಗ ಜಮಾ ಆಗ್ತಾರೆ ಸುಲಭ ಅಂತ ತಿಳ್ಕೊಬೇಡ ತತ್ವ ಭಾಳ ಸೂಕ್ಷ್ಮದ ರೀ ಭಾಳ ಸೂಕ್ಷ್ಮದ ಅರ್ಥ ಮಾಡ್ಕೋಬೇಕು ಸೂಕ್ಷ್ಮದ ಅದನ್ನು ನೋಡ್ಲಿಕ್ಕೆ ಒಂದು ಹಂಗೆ ಮತ್ತೆಲ್ಲ ಕಲ್ಲಿನ ರೂಪದಾಗ ಹುಟ್ಟುದ್ರಿ ಕಲ್ಲಿನಿಂದಲೇ ಸರ್ವ ಫಲಭಾವ ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು ಕಲ್ಲೆಂದು ಪ್ರೇಕ್ಷಿಸದೆ ಕಾಲ ಕಾಲದ ನಿಮ್ಮ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆ ಮಾಡಿ ಕಲ್ಲಿನೊಳಗಿದ್ದು ಸಿರಿ ವಿಷಯವಿಟ್ಟಲ್ಲದೆ ಒಳ್ಳೆ ಕಲ್ಲು ಪದವಿ ಕೊಟ್ಟು ಚೆನ್ನಾಗಿ ಸಲಹುವನು ಕಲ್ಲದ್ರಿ ಏನೂ ಅಲ್ರಿ ಕಲ್ಲೇ ಎಲ್ಲ ಆದ್ರೆ ಆ ಕಲ್ಲು ಮನಸ್ಸನ್ನು ಬಿಟ್ಟು ಪೂಜೆ ಮಾಡ್ಬೇಕು ಕಲ್ಲು ಸಕ್ಕರೆ ಎರಡು ಇರುತ್ತೆ ಕಲ್ಲು ಸಕ್ಕರೆ ಬಂದವರು ಇದನ್ನು ಕಲ್ಲು ಸಕ್ಕರೆ ಹಾಗೆ ಇಷ್ಟ ಇವ್ರ ದರ್ಶನ ಆಯ್ತು ಮಹಾತ್ಮರ ದರ್ಶನ ಆಯ್ತು ಇವರೆಲ್ಲರದು ನಮ್ಮ ಗುರುಭಕ್ತರ ದರ್ಶನ ಗುರುಭಕ್ತ ದುರ್ಲಭ ಜನ ಭಾಳ ಅಪರೂಪ ಇದೆ ಇವತ್ತು ಹುಣ್ಣಿಮೆ ಧನ್ಯ ಆಯ್ತು ಹೌದು ಹುಣ್ಣಿಮೆ ದರ್ಶನ ಕೊಟ್ಟರು ನಮಗೆ ದೇವ್ರಿಗೆ ದರ್ಶನ ಕೊಡ್ತಾರೆ ಇವರು ನನಗೂ ಅದೊಂದು ಖುಷಿ ಆಯ್ತು ನನಗೆ ಟೈಮ್ ಭಾಳ ಆಯ್ತು ಪಾಪ ಇವರು ನಾ 6 ಅಂದ್ಕೊಂಡಿದ್ದೆ 8 ಆಯ್ತು ಏನು ಕತಿಯೋ ಏನು ಮತ್ತು ಏನು ಮಾಡಿ ಉಳಿದು ಮಂದಿ ಹೇಳಕ್ಕೆ ಬರೋದಿಲ್ಲ ಈಗ ನಾವು ದರ್ಶನ ಕೊಡ್ತಂದ್ರೆ ಏನು ಮಾಡ್ಲಿಕ್ಕೆ ಬರ್ತದೆ ದತ್ತಪ್ಪ ಬ್ಯಾಡ ಅಂದಿದ್ದ ಹೊರಗೆ ನಿಂತು ಟಾಟ ಮಾಡೋದು ಹಂಗಾಗಿ ಅದಕ್ಕೂ ಸಿದ್ಧರಿ ನಾವು ಮತ್ತು ಯಾಕಂದ್ರೆ ಸಿದ್ಧರ್ಬೇಕು ಪ್ರತಿಯೊಂದಕ್ಕೂ ಸಿದ್ಧರ್ಬೇಕು ಅವ್ರು ಕೊಡುವಂಥದ್ದನ್ನು ಒಳ್ಳೆಯದಿಂದ ಸ್ವೀಕಾರ ಇದು ಸ್ವೀಕಾರ ಹಂಗಲ್ಲ ದ್ವೇಷ ಅಲ್ಲ ಇಲ್ಲಿ ದ್ವೇಷ ಬರಬಾರ್ದು ಮತ್ತೆ ಗುರುಗಳು ಬಾಗ್ಲ ಹಾಕಿದ್ರಪ್ಪ ಅಂತ ತಿಳ್ಕೊರು ಬಾಗ್ಲ ಕೊಡೋದು ತೆಗೆದಿಲ್ಲ ಯಾಕೆ ದತ್ತು ಅವ್ರಿಗೆ ಅಪ್ಪಣೆ ಕೊಟ್ಟಿಲ್ಲ ಅಷ್ಟೇ ಸುದ್ದಿ ಇದನ್ನು ಬಿಟ್ಟು ಬೇರೆ ಬರಬಾರ್ದು ನಾನು ನೆವರಿಗೆ ಹೋಗಿ ಕೂಡಿ ಬಂದಿಲ್ಲ ಇದಕ್ಕಿಂತ ಹೆಚ್ಚಿಗೆ ಮಾಡಿದ್ರಿ ಗುರು ಮತ್ತು ಅವ್ರ ಬಗ್ಗೆ ಭೇದ ಮಾಡಿದಂಗೆ ಅದಕ್ಕೆ ಇವೆಲ್ಲ ಸೂಕ್ಷ್ಮ ವಿಚಾರಗಳು ಖುಷಿ ಆಯ್ತು ಮತ್ತೆ ನಾವು ಅರ್ಪಣೆ ಕೊಡ್ತೀರಿ ಮುಂದೆ ನಾವು ಮತ್ತೆ ಅಲ್ಲಿ ಮನೆಗೆ ಹೋಗಿ ಇಲ್ಲೊಂದು ಮನೆಗೆ ಹೋಗಿ ಸ್ವಲ್ಪ ಪ್ರಸಾದ ಮುಗಿಸಿ ನಾವು ಹಾಸನಕ್ಕೆ ಹೋಗ್ಕೊಂಡು ವಿಚಾರ ಬನ್ನಿ ಈ ಕಡೆ ಬನ್ನಿ ತಡ್ರಿ ಮತ್ತೆ ತಗೊಂತಿರೋದು ಈಗ ಒಂದೆರಡು ಗಿರಾಕಿಗಳು ಭಾಳ ಮಜಾ ಆಗ್ತಾರೆ ಯಾಕಂದ್ರೆ ಅವರು ಎಲ್ಲ ಹೆಂಗಿರ್ತಾವಂದ್ರೆ ಇದು ಅಷ್ಟು ನೀವು ಬಳಗ ಈ ಬೀರ್ ಸಾವಿರ ಪಾಪ ಈ ಪಕ್ಕೀರು ಭಾಳ ಡೇಂಜರ್ ಪ್ರಮಾಣ ಇದು ಯಾವ್ದ್ರ ಬುಡ್ಗಾಡಿ ಕರ್ಕೊಂಡು ಹೋದ್ರೆ ಏನ್ ಮಾಡ್ಲಿ ಅಂತ ನಮ್ಮ ಕತಿ ಮುಚ್ಚಿಡಕ್ಕಾಗಲ್ಲ ನಿಮ್ಗೆ ಏನು ಮುಚ್ಚಿಡಕ್ಕಾಗಲ್ಲ ಯಾಕೆ ನೀನು ಹೇಳಿದಷ್ಟು ಸತ್ಯ ಅದಕ್ಕೆ ಭಾಳ ನಾವು ಹೌದ್ರಿ ಹಿಂದಾಡೆ ಅಂತಾರ ನಮ್ಮದು ಮಠಕ್ಕೆ ನಮ್ಗೆ ಊಟ ಹೊಡೆದು ನಮ್ಗೆ ಮಾಡ್ಯಾರ ನನ್ನ ಮಠಕ್ಕೆ ಬರಬೇಕಾದ್ರೆ ಒಂದೇ ಕಂಡೀಷನ್ 3 ಹೊತ್ತು ಪುಷ್ಕಳವಾಗಿ ಊಟ ಹೊಡಿ ಉಪವಾಸ ಆಗ್ತೀನಿ ಉಪವಾಸ ಮಾಡ್ತಾರೆ ಊಟ ಉಂಡು ಉಪವಾಸ ಮಾಡ್ತೀರಾ ಇಲ್ಲ ಉಪವಾಸ 200 ದಿವಸ 200 ದಿನ ಮಾಡಿದ್ದೀನಿ ಈಗ ಮತ್ತೆ ರಂಜಾನ್ ಸ್ಟಾರ್ಟ್ ಆಗ್ತದೆ ಸಾಕು ಇಲ್ಲ ಈಗ ಬಿಟ್ಟೆ ನೀವು ಒಂದು ಕೆಲಸ ಮಾಡ್ರಿ ನೀವು ಇಲ್ಲಿ ಇರೋರಲ್ಲ ಕುಡ್ದಾಗ ಹೋಗಿ ಕೂಡ್ರಿ ನಮ್ಮಂತವ್ರ ಜೋಡಿ ಬಿಡ್ತಿಲ್ಲ ನಮ್ಮಂತವ್ರ ಜೋಡಿ ಬೆನ್ನ ಹತ್ತಿ ಏನು ಮಾಡೋರು ಯಾರು ಊಟ ಇಲ್ಲ ಪಾಟ ಇಲ್ಲ ಅಂದ್ರೆ ಯಾರನ್ನ ಕೊಂದಿಡೋರು ಸುದ್ದೇ ಬೇಡ ನಿಮ್ಮ ಸುದ್ದೇ ಬೇಡ ಸಾಕು ಇಷ್ಟು ಆಶೀರ್ವಾದ ಮಾಡ್ರ ಹೋರಿ ಹೋಗಿ ಆಶೀರ್ವಾದ ಮಾಡಿ ಸುಮ್ಮನೆ ಹೋರಿ ಒಳ್ಳೆ ಎದಕ್ಕೆ ಅಲ್ಲ ಕಾಡ್ನಾಗ ಇರೋದು ಬಿಟ್ಟು ಇವು ನಮ್ಮ ಜೋಡಿ ಇಟ್ಕೊಂಡು ಸುಳ್ಳು ನಮ್ಮನ್ನ ಕಾಡ್ತಾವ ಎದಕ್ಕೆ ಬೇಕಪ್ಪ ಇವು ಹೊಟ್ಟೆ ಬೇಡ ಬೇಡ ಸ್ವಲ್ಪ ನೀವು ಹುಲಿ ಸಿಂಹ ಜೋಡಿ ಇರು ಮಂದಿದೆ ನಮ್ಮಂತವ್ರು ತೊಗೊಂಡು ಏನು ಮಾಡೋದು ಅದಕ್ಕೆ ಏ ಹೌದಲ್ವಾ ನಮ್ಮ ಸುದ್ದೇ ಬೇಡ ನಿಮ್ಮ ಸುದ್ದೇ ಬೇಡ ನಮ್ಗೆ ಒಳ್ಳೆ ಈಗ ತುಂಬಾ ಸಂತೋಷ ಆಯ್ತು ನನಗೆ ಏನಂತ ನೀವು ಹೇಳಿದ್ದು ಹಂಗಂತಕೊಂಡು ನಮ್ಮ ಆಶೀರ್ವಾದ ಅದು. ನಮ್ಮನ್ನು ಬಿಡಬೇಡ್ರಿ ಅಂತ ಅಲ್ಲ ಈ ಆಶೀರ್ವಾದ ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ ನಾನು ಅಲ್ಲ ಅವಾಗ ಈಗ ಒಂದು ಕೆಲಸ ಮಾಡ್ರಿ ಅಕಸ್ಮಾತ್ ಒಮ್ಮೆ ಅಪರೂಪಕ್ಕೆ ಬಂದಿರ್ತಾವ ಗ್ರಾಮಕ್ಕೆ ಅವಾಗ ಆ ಗ್ರಾಮದಾಗ ಒಂದು ಗುರುಳೋಸೂರು ಅಂತ ಒಂದು ಗ್ರಾಮದ ಸೌದತ್ತಿ ಅಂತ ಅವಾಗ ಅವ್ನು ಹಿಂಗೊಂದ್ರೆ ಹಿಂಗೆ ಹಾದು ಹೋಗ್ಬಿಡ್ರಿ ಮತ್ತು ಗುಡ್ಡ ಸೇರಿ ಯಾರು ಬರಂತ ಸರಿ ಯಾವಾಗ ಹಿಂಗೆ ಹಾದು ಸರಿ
ಒಂದೀಟ್ ಅದಲ್ರಿ